ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಜಾ ಟಾಕೀಸ್ ಚರಣ ಯೂಟ್ಯೂಬ್ ಚಾನಲ್. ಇವಾಗ ಏನು ಇದೆಯಲ್ಲ ತೋರಿಸ್ತಿರೋ ಗಿಡ ಇದು ಚಂದ್ರ ರೆಡ್ ಹಲಸಿನ ಗಿಡ. ಸೊ ಈ ಹಲಸಿನ ಗಿಡ ಏನಾಗಿತ್ತು ಅಂತ ಅಂದರೆ, ಸ್ವಲ್ಪ ಜಾಸ್ತಿ ನೀರು, ಮಳೆಗಾಲದಲ್ಲಿ ಸ್ವಲ್ಪ ನೀರು ನಿಂತುಬಿಟ್ಟು ಎಲೆ ಎಲ್ಲ ಉದುರಿತ್ತು. ನೋಡಿ, ಎಲೆ ಎಲ್ಲ ಯೆಲ್ಲೋ ಕಲರ್ ಆಗಿಬಿಟ್ಟು ಸ್ವಲ್ಪ ಎಲೆ ಎಲ್ಲ ಉದುರಿತ್ತು. ಸೊ ಹಿಂಗೆ ಬಿಟ್ಟಿದ್ರೆ ಫುಲ್ ಎಲೆ ಫುಲ್ ಉದುರೋಗ್ತಿತ್ತು ಇದು ಹಲಸಿನ ಗಿಡ. ಅದಕ್ಕೋಸ್ಕರ ಇದು ಸ್ವಲ್ಪ ಎಲೆಗಳನ್ನ ಉಳಿಸ್ಬೇಕು ಮತ್ತು ಗಿಡನೂ ಉಳ್ಕೋಬೇಕು, ಇದು ಗಿಡ ಸಾಯಬಾರ್ದು ಅಂತ ಇದಕ್ಕೆ ಒಂದು ಮೆಡಿಷನ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ನೋಡಿ, ಇದು ತುಂಬ ಮಳೆ ಸೋನೆ ಇರುತ್ತಲ್ಲ, ಮಳೆ ಕಂಟಿನ್ಯೂಸ್ ಆಗಿ ಭೂಮಿ ನೆಂದಿರುತ್ತಲ್ವ. ಸೊ ಅವಾಗೇನಾಗುತ್ತೆ ಅಂತ ಅಂದರೆ, ಮಳೆ ನಿಂತೋದ ತಕ್ಷಣ ಇದೇನಾಗುತ್ತೆ, ಫುಲ್ಲು ಎಲೆ ಎಲ್ಲ ಯೆಲ್ಲೋ ಕಲರ್ ಬಂದು ಉದುರುಬಿಟ್ಟು ಇದಾಗಿರುತ್ತೆ. ಸೊ ಅದಕ್ಕೆ ಯಾವ್ದಾದ್ರು ಫಂಗಿಸೈಡ್ ಏನಿರುತ್ತೆ ಅದನ್ನು ಅಪ್ಲೈ ಮಾಡಬೇಕು ಇದಕ್ಕೆ. ಸೊ ನಾನು ಅದಕ್ಕೆ ಸಾಫ್ ಅನ್ನೋ ಒಂದು ಫಂಗಿಸೈಡ್ನ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇದೇನು ಮಾಡಬೇಕು, ಫುಲ್ಲು ಸುತ್ತಕ್ಕೂ ಏನಿದೆಯಲ್ಲ ಮಣ್ಣು, ಇದನ್ನು ಮಣ್ಣು ಬಕ್ಕೋಬೇಕು, ಸುತ್ತಕ್ಕೂ ಇರೋ ಮಣ್ಣನ್ನು ಬಕ್ಕೋಬೇಕು. ಸೊ ಹೆಂಗೆ ಅಂತ ಅಂದರೆ, ಈ ಚಿಕ್ಕ ಬೇರುಗಳು ಬರುತ್ತೆ ಹಲಸಿನಲ್ಲಿ, ದೊಡ್ಡ ರೂಟ್ ಏನಿರುತ್ತೆ ಬೇರು, ಅದ್ರ ಪಕ್ಕ ಚಿಕ್ಕ ಚಿಕ್ಕ ರೂಟ್ಗಳಿರುತ್ತೆ, ಸ್ಮಾಲ್ ಬೇರು. ನೋಡಿ, ಅಲ್ಲಿ ಕಾಣಿಸ್ತಿದೆಯಾ, ಈ ಥರ ಸ್ಮಾಲ್ ಬೇರುಗಳು ಬರುತ್ತೆ. ಸೊ ಆ ಬೇರು ಕಾಣಿಸೋ ಥರ ರೌಂಡಕ್ಕೂ ಗುದ್ಲಿನಲ್ಲಿ ಮಣ್ಣು ತೆಗಿಬೇಕು. ಸೊ ಫುಲ್ಲು ಮಣ್ಣನ್ನು ತೆಗೆದುಬಿಟ್ಟು ರೂಟ್ಗಳು ಕಾಣಿಸ್ಬೇಕು. ರೂಟ್ ಕಾಣಿಸೋ ಥರ ಅದು ಅಂದಾಜು ಮಾಡ್ಕೊಬಿಟ್ಟು, ಎಷ್ಟು ಒಂದು ಅರ್ಧ ಅಡಿನೋ ಅಥವಾ ನಾವು ಗಿಡ ನೆಟ್ಟಿ ಬೇರು ಏನಿರುತ್ತೆ ಅದ್ರ ಮೇಲೆ ಡಿಪೆಂಡು, ಒಂದು ಅರ್ಧ ಅಡಿನೋ ಮುಕ್ಕಾಲು ಅಡಿನೋ ಹಿಂಗೆ ಬಗಿಬೇಕು. ಬಟ್ ರೂಟು ಡ್ಯಾಮೇಜ್ ಆಗಬಾರ್ದು, ಬೇರು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು, ಈ ಗಿಡಕ್ಕೆ ಬೇರು ಡ್ಯಾಮೇಜ್ ಆಗಬಾರ್ದು. ಸೊ ಆ ಥರ ಬಕ್ಕೋಬಿಟ್ಟು ಫುಲ್ಲು ಬೇರುಗಳು ಕಾಣಿಸೋ ಥರ, ಸ್ಮಾಲ್ ಬೇರುಗಳು ಏನಿದೆಯಲ್ಲ ಆ ಸ್ಮಾಲ್ ಬೇರುಗಳು ಕಾಣಿಸೋ ಥರ ಇದನ್ನು ಬಕ್ಕೋಬೇಕು. ಸೊ ಬಕ್ಕೊಂಡು ರೆಡಿ ಮಾಡ್ಕೋಬೇಕು ಗುದ್ಲಿನಲ್ಲಿ. ಸೊ ನೋಡಿ, ನಾನು ಅದನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಬಗ್ದುಬಿಟ್ಟು ರೆಡಿ ಮಾಡಿದ್ದೀನಿ. ಸೊ ಇವಾಗ ಸ್ಮಾಲ್ ಬೇರು ಏನಿದೆ ಗೊತ್ತಾ, ಆ ಸ್ಮಾಲ್ ಬೇರುಗಳು ಕಾಣಿಸುತ್ತೆ. ಸೊ ಯಾವುದೇ ಕಾರಣಕ್ಕೂ ಸಾಫ್ ಅನ್ನೋದೇನಿದೆ ಅದನ್ನು ಮೇಲ್ಗಡೆ ಉಯ್ಯಬಾರ್ದು, ಅಂದರೆ ಈ ಥರ ಬೇರುಗಳು ಕಾಣಿಸೋ ಥರ ಬಗಿದೇನೆ. ಸೊ ನಾರ್ಮಲಾಗಿ ಹಂಗೆ ಉಯ್ಯಬಾರ್ದು. ಸೊ ನೋಡಿ, ಇವಾಗ ಬಗ್ದು ರೆಡಿ ಮಾಡಿದ್ದೀನಿ ನಾನು. ಸೊ ಇದು ಸಾಫು. ಈ ಸಾಫ್ ಏನಾಗಿದೆ, ಈ ಸಾಫ್ನ ಅಪ್ಲೈ ಮಾಡಬೇಕು. ಈ ಸಾಫ್ನ ನೋಡಿ ಈ ಥರ ಹಾಕೋಬಿಟ್ಟು, ಸೊ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ಸಾಫ್ನ. ಸೊ ಇದನ್ನು 1 ಲೀಟರ್ ನೀರಿಗೆ 10 ಗ್ರಾಮ್ ಥರ ಹಾಕೋಬೇಕು. ಸೊ ಅಲ್ಲಿಗೆ ಒಂದು ಗಿಡಕ್ಕೆ ನೀವು 5 ಲೀಟರ್ನ ನೀರನ್ನ ಮಿಕ್ಸ್ ಮಾಡ್ಕೊಬಿಟ್ಟು 5 ಗ್ರಾಮ್ ಥರ ಯೂಸ್ ಮಾಡಬೇಕು. ಸೊ ಅದನ್ನು ಹಾಕ್ಬಿಟ್ಟು ನೀರು ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈ ಪೌಡ್ರನ್ನ ಹಾಕೋಬೇಕು. ಸ್ವಲ್ಪ ಹಿಂದೆ ಮುಂದೆ ಹೆಚ್ಚು ಕಮ್ಮಿ ಆದರೂ ಏನು ತೊಂದರೆ ಇಲ್ಲ, ಬಟ್ ಒಂದು ತುಂಬ ಹೆವಿಯಾಗಿ ಓವರಾಗಿ ಕೊಡಬಾರ್ದು. ಸೊ 5 ಲೀಟ್ರ್ ನೀರು ಹಾಕೋಬಿಟ್ಟು ನೋಡಿ, ಇಲ್ಲಿ ಈ ಥರ ಸಾಫ್ನ ಒಂದು ಬಕೆಟಿಗೆ ಹಾಕೋಬಿಟ್ಟು, ಸೊ ಅದನ್ನು ನೀರು ಕ್ಯಾನಲ್ಲಿ ನೀರು ಬಕೆಟಲ್ಲಿ ನೀರು ಅಪ್ಲೈ ಮಾಡ್ಕೊಬಿಟ್ಟು, ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲು ಈ ಗಿಡ ಯಾವ ಥರ ಇತ್ತು ಅಂತ ತೋರಿಸ್ತೀನಿ ನೋಡಿ. ಸೊ ಇದೇ ಗಿಡ ನೋಡಿ, ಮೊದಲು ಇಷ್ಟೊಂದು ಹಚ್ಚ ಹಸಿರಾಗಿತ್ತು ಮಳೆ ಇರುವಾಗ. ಸೊ ಜಾಸ್ತಿ ಮಳೆಯಿಂದ ನೀರು ನಿಂತು ಸ್ವಲ್ಪ ನೀರು ಜಾಸ್ತಿಯಾಗಿ, ನೀರು ನಿಂತಿರಲಿಲ್ಲ, ಸ್ವಲ್ಪ ನೀರು ಜಾಸ್ತಿಯಾಗಿ ಆ ಥರ ಆಗಿದ್ದ ಗಿಡ ಇದು ನೋಡಿ. ಈಗ ಪ್ರೆಸೆಂಟ್ ಈ ಗಿಡ ಈ ಥರ ಇದೆ, ಇನ್ನೂ ಎಲೆ ಜಾಸ್ತಿ ಉದುರೋಗಿದೆ.
ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಸೊ ಇದನ್ನು ಗಿಡ ಏನಿದೆ ಹಲಸಿನ ಗಿಡ, ಸೊ ಹಲಸಿನ ಗಿಡದ ಸುತ್ತ ಬೇರು ಏನಿದೆ ಬೇರುಗಳಿಗೆ ಹಾಕಬೇಕು, ರೌಂಡಾಗಿ ಹಾಕಬೇಕು. ನೀವೊಂದು ಜಗ್ಗು ಅಥವಾ ಏನಾದರೂ ತಗೊಂಡು ಸೊ ಹಲಸಿನ ಗಿಡದ ರೌಂಡಕ್ಕೆ ಸುತ್ತಕ್ಕೂ ನೋಡಿ ಈ ಥರ ಹಾಕಬೇಕು. ಒಂದೇ ಕಡೆ ಉಯ್ಯಬಾರ್ದು. ಸೊ ಎಲ್ಲ ಕಡೆಗೂ ಚಿಕ್ಕ ಚಿಕ್ಕ ಬೇರಿಗೆ ಅದು ಸಿಗೋ ಥರ ಆದರೆ ಅದು ಫಂಗಿಸೈಡ್ ಏನಿದೆ ಅದು ಮತ್ತೆ ಒಂದು ನಿಮಗೆ 15-20 ಡೇಸ್ ಆದಮೇಲೆ 25 ಡೇಸ್ ಆದಮೇಲೆ ಸೊ ಹೊಸ ಎಲೆಗಳು ಚಿಗುರು ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಹೊಸ ಎಲೆ ಚಿಗುರು ಬಂದಮೇಲೂ ನಾನು ನಿಮಗೆ ಅದು ಫೋಟೋ ಇದರಲ್ಲಿ ತೋರಿಸ್ತೀನಿ. ಸೊ ಹೊಸ ಎಲೆ ಚಿಗುರು ಹೆಂಗೆ ಬಂದಿದೆ, ಗಿಡ ಹೆಂಗಿದೆ ಅಂತ ಸೊ ಹಾಕಬೇಕು. ಆಮೇಲೆ ಈ ಥರ ಆಗಿರೋ ಗಿಡಕ್ಕೆ ಹೆವಿಯಾಗಿ ನೀರು ಕೊಡಬಾರ್ದು, ನಾರ್ಮಲಾಗಿ ನೀರು ಕೊಡಬೇಕು. ಹೆವಿಯಾಗಿ ನೀರು ಕೊಟ್ಟಷ್ಟು ಅದು ಮತ್ತೆ ಇದಾಗುತ್ತೆ. ಸೊ ಸ್ವಲ್ಪ ಕಮ್ಮಿನೇ ನೀರು ಕೊಡಬೇಕಾಗುತ್ತೆ. ಯಾಕಂದರೆ ಹಲಸಿನ ಗಿಡ ಯಾವತ್ತೂ ತುಂಬ ಓವರ್ ನೀರು ಏನು ಬೇಕಾಗಿರಲ್ಲ. ಅದು 1 ವರ್ಷ 2 ವರ್ಷ ಆದಮೇಲೆ ಗಿಡಕ್ಕೆ ತುಂಬ ನೀರೇನು ಬೇಕಾಗಿರಲ್ಲ, ನಾರ್ಮಲ್ ನೀರು ಸಿಕ್ಕಿದ್ರೆ ಸಾಕು. ಸೊ ಹಂಗಾಗಿ ಈ ಥರದ ಗಿಡಕ್ಕೆ ಕಮ್ಮಿನೇ ನೀರು ಕೊಡಬೇಕಾಗುತ್ತೆ. ನೋಡಿ ಸಾಫೆಲ್ಲ ಅಪ್ಲೈ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ಅಂದರೆ ಅದನ್ನು ಖಾಲಿ ಬಿಡಬಾರ್ದು. ಸೊ ಸಾಫೆಲ್ಲ ಅಪ್ಲೈ ಮಾಡಿದ ಮೇಲೆ ಈ ಮಣ್ಣನ್ನು ಮತ್ತೆ ರಿಟರ್ನ್ ಆ ಗಿಡದಲ್ಲಿ ಏನು ತೆಗೆದಿದೆ ಜಾಗ, ಆ ಜಾಗಕ್ಕೆ ಮತ್ತೆ ಮಣ್ಣನ್ನು ರಿಟರ್ನ್ ಕೊಡಬೇಕಾಗುತ್ತೆ, ರಿಟರ್ನ್ ಹಾಕಬೇಕಾಗುತ್ತೆ. ಈ ಥರ ತೆಗೆದು ಮತ್ತೆ ರಿವರ್ಸ್ ಆ ಮಣ್ಣನ್ನು ಅಲ್ಲಿಗೆ ಮುಚ್ಚಬೇಕು. ಈ ಥರ ಏನು ನಾವು ಮತ್ತೆ ರಿವರ್ಸ್ ನಮ್ಮ ಮಣ್ಣು ಹಾಕ್ತೀವಿ ಅದು ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಸೊ ನೀವೇನಾರು ಮಣ್ಣು ಹಾಕ್ತಲೇ ಹಂಗೆ ಬಿಟ್ಟರೆ ಬೇರುಗಳೆಲ್ಲ ಮೇಲಿರುತ್ತೆ ಮತ್ತು ಸೂರ್ಯನ ಬಿಸಿಲು ಡೈರೆಕ್ಟಾಗಿ ಬಿದ್ದು ಸೊ ಬೇರುಗಳು ಮತ್ತೆ ಡ್ಯಾಮೇಜ್ ಆಗಿ ಸೊ ನೀವು ಗಿಡಕ್ಕೆ ಮೆಡಿಸಿನ್ ಮಾಡಿದ್ದೂ ಉಪಯೋಗ ಇಲ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಈ ಮಣ್ಣು ಏನಿದೆ ಸೊ ಅದನ್ನು ಬಿಗಿನಿಂಗ್ ಸ್ಟೇಜಲ್ಲಿ ಏನಿರುತ್ತೆ ಅದೇ ಥರ ಫುಲ್ಲು ಕವರ್ ಮಾಡಿ ಮಣ್ಣನ್ನು ಗಿಡಕ್ಕೆ ಮುಚ್ಚಬೇಕಾಗುತ್ತೆ. ನೋಡಿ ಈ ಥರ ಮಲ್ಚಿಂಗ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಗಿಡದ ಮೇಲ್ಗಡೆ ಏನಾದರೂ ಮರದ ಎಲೆಗಳು ಅಥವಾ ಸೆತ್ತೆಗಳು ಈ ಥರದ್ದೆಲ್ಲ ಹಾಕಿದ್ರೆ ಸೊ ಮಲ್ಚಿಂಗ್ ಮಾಡೋದ್ರಿಂದ ಗಿಡಕ್ಕೆ ಇನ್ನೂ ಒಳ್ಳೆಯದು. ಸೊ ನೋಡಿ ನೆಕ್ಸ್ಟು ಈ ಗಿಡ ಬಂದುಬಿಟ್ಟು ಡ್ಯಾಂಗ್ ಸೂರ್ಯ ರೆಡ್ ಜಾಕ್ ಅಂತ ಹೇಳ್ಬಿಟ್ಟು ಈ ಗಿಡ. ಸೊ ಈ ಡ್ಯಾಂಗ್ ಸೂರ್ಯ ರೆಡ್ ಜಾಕು ಅಷ್ಟೊಂದು ಎಲೆಯನ್ನು ಉದುರಿಸ್ಕೊಂಡಿರಲಿಲ್ಲ, ಆದ್ರೂ ಬಟ್ ಒಂದು ಸ್ವಲ್ಪ ರೆಡ್ಡಿಶ್ ಆಗಿತ್ತು ಎಲೆ. ಸೊ ರೆಡ್ಡಿಶ್ ಆಗಿದ್ದು ಎಲೆ ಉದುರಿದ್ದು. ಸೊ ಇದಕ್ಕೆ ಸಾಫ್ನ ಅಪ್ಲೈ ಮಾಡಲಿಲ್ಲ ಅಂದರೂ ಏನು ತೊಂದರೆ ಇರಲಿಲ್ಲ. ಸೊ ನಾರ್ಮಲಾಗಿ ಇರ್ತಿತ್ತು. ಸೊ ಆದರೂ ನಾನು ಸ್ವಲ್ಪ ಇದಕ್ಕೂ ಸ್ವಲ್ಪ ಸಾಫ್ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ಬಗ್ದೆ. ಸೊ ಯಾಕೆಂದರೆ ಫುಲ್ ಡ್ರೈ ಆಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಬಗ್ದೆ ಮಣ್ಣನ್ನು ಇದಕ್ಕೆ. ಸೊ ಹಂಗಾಗಿ ಈ ಡ್ಯಾಂಗ್ ಸೂರ್ಯ ರೆಡ್ ಜಾಕ್ ಏನಿದೆ ಇದಕ್ಕೂ ಸೇಮ್ ಅದೇ ಥರ ಪ್ರೋಸೆಸ್ಸಲ್ಲಿ ಸಾಫ್ ಏನಿದೆ ಸಾಫ್ನ ಅಪ್ಲೈ ಮಾಡಿದೆ. ಸೊ ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.